ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಫಿಟ್ಕಂಡಿಗ ರಘು ಹಾಗೂ ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಕಿರಣ್ ಇದ್ದಾನೆ. ಸೊ ದ್ಯಾಟ್ ಓಕೆ, ಇವತ್ತು ನಾವು ಈ ಸ್ಪೆಸಿಫಿಕ್ ಎಕ್ಸಸೈಸ್ ಆ್ಯಕ್ಚುಲಾಗಿ ಏನಿದೆ ಅಲ್ಲ, ಈ ಚೆಸ್ಟ್ ಫ್ಲೈ ಇಲ್ಲಾಂದರೆ ಪೆಕ್ ಡೆಕ್ ಫ್ಲೈ ಅಂತಂದ್ಬಿಟ್ಟು ಏನು ಹೇಳ್ತಾರೆ, ಈ ಮಷಿನ್ನ ಹೇಗೆ ಪ್ರಾಪರಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಚೆಸ್ಟ್ ಮಸಲ್ ಏನಿದೆ ಅದನ್ನು ಈಸಿಯಾಗಿ ಗ್ರೋ ಮಾಡ್ಬೋದು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ, ಚೆಸ್ಟ್ ಆ್ಯಕ್ಚುಲಾಗಿ ಗ್ರೋ ಆಗಬೇಕು ಅಂದಿದ ತಕ್ಷಣವೇ ಡಿಫ್ರೆಂಟ್ ವೇರಿಯೇಷನ್ಸ್ ಎಲ್ಲ ಟ್ರೈ ಮಾಡ್ತಾರೆ. ಬಟ್ ಅದಕ್ಕಿಂತ ಮೇಜರ್ ಪಾಯಿಂಟ್ ಏನು ಫೋಕಸ್ ಮಾಡಬೇಕು ಅಂತಂದರೆ, ಯಾವುದೇ ಎಕ್ಸಸೈಸ್ ಮಾಡ್ತಿದ್ರು ಅದರ ಪ್ರಾಪರ್ ಪಾಶ್ಚರ್ ಎಲ್ಲನೂ ಒಂದಷ್ಟು ಪಾಯಿಂಟರ್ಸ್ನ ಫಾಲೋ ಮಾಡಿದ್ರೆ ಯಾವ ಎಕ್ಸಸೈಸ್ ಮಾಡಿದ್ರು ಆ್ಯಕ್ಚುಲಾಗಿ ಗ್ರೋತ್ ಕಾಣಿಸುತ್ತೆ. ಸೊ ಇವತ್ತು ನಾನು ನಿಮ್ಮೆಲ್ಲರೂ ಅಂತ 3 ಮೇಜರ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ವಿತ್ ದ ಹೆಲ್ಪ್ ಆಫ್ ಕಿರಣ್. ಓಕೆ, ಸೊ ಮೊದಲನೇದಾಗಿ ಆ್ಯಕ್ಚುಲಿ ಈ ಸ್ಪೆಸಿಫಿಕ್ ಎಕ್ಸಸೈಸ್ ಮಾಡ್ತಿರೋಂಥ ಸಮಯದೊಳಗಡೆ ಯಾವ್ಯಾವ ಡಿಫ್ರೆಂಟ್ ಮಸಲ್ ಗ್ರೂಪ್ಸ್ ಇನ್ವಾಲ್ವ್ ಆಗುತ್ತೆ. ನಾನು ಆ್ಯಕ್ಚುಲಾಗಿ ಮಾತಾಡ್ತಿರೋದು ಯಾವ ಮಸಲ್ ಗ್ರೂಪ್ ಮೇಲೆ ವರ್ಕ್ ಆಗ್ತಿರುತ್ತೆ ಅಂತಲ್ಲ, ಯಾವ ಮಸಲ್ ಗ್ರೂಪ್ಸ್ ಇನ್ವಾಲ್ವ್ ಆಗ್ತಿರುತ್ತೆ ಅಂತ. ಸೊ ಯಾವುದೇ ರೀತಿಯಾದ ಫ್ಲೈ ಮೂವ್ಮೆಂಟ್ ಮಾಡ್ತಿದ್ದೀವಿ ಅಂತಂದರೆ ಬೇಸಿಕಲಿ ನಮ್ಮ ಮೇಜರ್ ಪೆಕ್ ಏನಿದೆ ಅಲ್ಲ, ಸೊ ಅದು ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ನಾವು ಫ್ಲೈ ಮೂವ್ಮೆಂಟ್ ಮಾಡ್ತಿರೋದ್ರಿಂದ ಆ್ಯಕ್ಚುಲಾಗಿ ನಮ್ಮ ಬೈಸಿಪ್ ಕೂಡ ಇನ್ವಾಲ್ವ್ ಆಗ್ತಿರುತ್ತೆ. ಇಟ್ ಟೆಂಡ್ಸ್ ಟು ಹೋಲ್ಡ್ ದಿಸ್ ಎಲ್ಬೋ. ಓಕೆನಾ, ಈ ಜಾಯಿಂಟ್ ಕೂಡ ಒಂದು ಸ್ವಲ್ಪ ಸಪೋರ್ಟ್ ಬೇಕಾಗಿರೋದ್ರಿಂದ ಲೈಕ್ ಬೈಸಿಪ್ ಕೂಡ ಇನ್ವಾಲ್ವ್ ಆಗ್ತಿರುತ್ತೆ. ಅದ್ರ ಜೊತೆ ಶೋಲ್ಡರ್ ಮಸಲ್ ಏನಿದೆ ಅಲ್ಲ, ನಮ್ಮ ಡೆಲ್ಟಾಯ್ಡ್ಸ್, ಅದ್ರ ಜೊತೆ ಒಂದು ಸ್ವಲ್ಪ ಸೆರೆಟಸ್ ಆಗಿರ್ಬೋದು, ಲೈಕ್ ಒಬ್ಲೀಕ್ಸ್ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಅದ್ರ ಜೊತೆ ಒಂದು ಸ್ವಲ್ಪ ಲ್ಯಾಟ್ಸ್ ಕೂಡ ಇನ್ವಾಲ್ವ್ ಆಗ್ತಿದೆ. ಸೊ ದಟ್ ಇಟ್ ಸ್ಟೆಬಿಲೈಸಸ್ ಯುವರ್ ಬ್ಯಾಕ್. ಇಷ್ಟೊಂದೆಲ್ಲ ಮಸಲ್ ಗ್ರೂಪ್ಸ್ ಇನ್ವಾಲ್ವ್ ಆಗ್ತಿದ್ರು ಕೂಡ ಯು ಶುಡ್ ಮೇಕ್ ಶೋರ್ ಯು ಐಸೋಲೇಟ್. ಓಕೆನಾ, ಸೊ ಐಸೋಲೇಟ್ ಮಾಡಿ ಚೆಸ್ಟ್ ಮೇಲೇನೇ ಆ್ಯಕ್ಚುಲಾಗಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ದೆನ್ ಯು ವಿಲ್ ಸಿ ದ ಪ್ರೋಗ್ರೆಸ್. ಸೊ ಅದಕ್ಕೆ ಅಂತ ಇವತ್ತು 3 ಟಿಪ್ಸ್ ಹೇಳ್ತೀನಿ. ಸೊ ಮೊದಲನೇದೇನು ಅಂತಂದರೆ ಪಾಶ್ಚರ್. ಸೊ ಪಾಶ್ಚರ್ ಎಷ್ಟೊಂದು ಜನದ್ದು ಆಲ್ರೆಡಿ ಜಿಮ್ಗೆ ಜಾಯ್ನ್ ಆಗಿನ ಮುಂಚೆಯಿಂದನೇ ತಪ್ಪಿರುತ್ತೆ. ಎಷ್ಟೊಂದು ಜನಕ್ಕೆ ಹಂಚ್ ಬ್ಯಾಕ್ ಇರುತ್ತೆ, ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಾಗಿ ಈ ಲಾರ್ಡಾಸಿಸ್ ಆಗಿರ್ಬೋದು. ಸೊ ಈ ರೀತಿ ಇಶ್ಯೂಸ್ ಎಲ್ಲನೂ ಇರುತ್ತೆ. ಅದನ್ನು ರಿಕವರ್ ಮಾಡಿಕೊಂಡು ಒಂದಷ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ಮೆಷಿನ್ಸ್ ಏನಿದೆ ಅಲ್ಲ, ಅದಕ್ಕೆ ಅದರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ಬಟ್ ಅಕಸ್ಮಾತ್ ಆಗ್ತಿಲ್ಲ ಅಂತಂದರೆ ಈ ಸ್ಪೆಸಿಫಿಕ್ ಎಕ್ಸಸೈಸ್ ಒಳಗಡೆ ಹೇಗೆ ಆ್ಯಕ್ಚುಲಿ ನಾವು ಪಾಶ್ಚರ್ನ ಅಡ್ಜಸ್ಟ್ ಮಾಡ್ಕೊಬೋದು, ಸಿಂಪಲ್ ಟ್ರಿಕ್ಸ್ ಅಂತ ಅಂದ್ಬಿಟ್ಟು ನಾನು ಇವತ್ತು ತಿಳಿಸ್ಕೊಡ್ತೀನಿ. ವೆನ್ ವಿ ಡೂ ಫ್ಲೈ ಅಲ್ಲ, ಸೊ ಬೇಸಿಕ್ಲಿ ಚೆಸ್ಟಲ್ಲಿ ಆ್ಯಕ್ಚುಲಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತಂದರೆ, ಯು ಮೇಕ್ ಶೋರ್ ಯು ಕೀಪ್ ಯುವರ್ ಚೆಸ್ಟ್ ಒಂದು ಸ್ವಲ್ಪ ಅಪ್. ಅಂದರೆ ನಿಮ್ಮ ಬ್ಯಾಕ್ ಏನಿದೆ ಅಲ್ಲ, ಸೊ ಆ ಬ್ಯಾಕ್ ಒಳಗಡೆ ಒಂದು ಆರ್ಚ್ ಕ್ರಿಯೇಟ್ ಮಾಡಿದಷ್ಟು ನಿಮ್ಮ ಚೆಸ್ಟ್ ಮಸಲ್ ಇನ್ನೂ ಜಾಸ್ತಿ ಎಂಗೇಜ್ ಆಗುತ್ತೆ. ಓಕೆನಾ, ಸೊ ಫಸ್ಟ್ ವಿಲ್ ಟ್ರೈ ಟು ಡೂ ವಿತೌಟ್ ದ ಬ್ಯಾಕ್ ಆರ್ಚ್. ಒಂದು ಸ್ವಲ್ಪ ಲೈಕ್ ದ ರೆಗ್ಯುಲರ್ ಪೋಸ್ಚರ್ ಒಳಗಡೆ. ಸೊ ಒಂದು ಸ್ವಲ್ಪ ಹಂಚ್ ಬ್ಯಾಕ್ ಇರುತ್ತೆ ಎಷ್ಟೊಂದು ಜನಕ್ಕೆ. ವೆನ್ ವಿ ಟ್ರೈ ಟು ಡೂ ದಿಸ್ ಅಲ್ಲ, ಒಂದು ಸ್ವಲ್ಪ ಹಂಚ್ ಬ್ಯಾಕ್ ಇಟ್ಕೊಂಡು ಮಾಡ್ತಿದ್ರೆ ಯು ಕ್ಯಾನಾಟ್ ಎಂಗೇಜ್ ದ ಚೆಸ್ಟ್ ಮಸಲ್ ಆ್ಯಕ್ಚುಲಾಗಿ. ಸೊ ಅನ್ಲೆಸ್ ಅಂಟಿಲ್ ನಿಮ್ಮ ಮೈಂಡ್ ಮಸಲ್ ಕನೆಕ್ಷನ್ ಚೆನ್ನಾಗಿ ಬಿಲ್ಡ್ ಆಗಿತ್ತು ಅಂತಂದರೆ ಮೇ ಬಿ ಯು ಕ್ಯಾನ್ ಎಂಗೇಜ್ ಇಟ್, ಬಟ್ ಮೋಸ್ಟ್ ಆಫ್ ದೆಮ್ ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್. ಸೊ ಅದಕ್ಕೋಸ್ಕರ ಅಂತಲೇ ದ ಬೆಸ್ಟ್ ಟ್ರಿಕ್ ಟು ಡೂ ಇಸ್ ಒಂದಷ್ಟು ಲೈಕ್ ಇನ್ಕ್ರೀಸ್ ದ ಚೆಸ್ಟ್. ಈ ಆರ್ಚ್ ಏನಿದೆ ಅಲ್ಲ ಬ್ಯಾಕ್ ಒಳಗಡೆ, ಅದನ್ನು ಇನ್ಕ್ರೀಸ್ ಮಾಡಿ ಕೋರ್ನ ಒಂದು ಸ್ವಲ್ಪ ಟೈಟ್ ಮಾಡಿ ಆ್ಯಂಡ್ ಟ್ರೈ ಟು ಫಿಕ್ಸ್ ಯುವರ್ ಶೋಲ್ಡರ್. ಓಕೆನಾ, ಸೊ ಶೋಲ್ಡರ್ನ ಫಿಕ್ಸ್ ಮಾಡಿ ವೆನ್ ಯು ಟ್ರೈ ಟು ಡೂ ದಟ್ ಸ್ಕ್ವೀಸ್ ದೆನ್ ಯು ಕ್ಯಾನ್ ಈಸಿಲಿ ವರ್ಕ್ ಆನ್ ದಿಸ್ ಚೆಸ್ಟ್ ಮಸಲ್. ಇದು ಬಂದು ಮೇಜರ್ ಪಾಯಿಂಟ್ಸ್ ಆನ್ ದ ಪೋಸ್ಚರ್. ಸೊ ಒಂದು ಬಂದು ಆ್ಯಕ್ಚುಲಿ ಈ ಚೆಸ್ಟ್ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಅಪ್ ಇಟ್ಟು ಬ್ಯಾಕ್ ಆರ್ಚ್ ಇಟ್ಕೊಳ್ಳೋದು. ಅದಾದಮೇಲೆ ಟೆನ್ ಟು ಶಿಫ್ಟ್ ಯುವರ್ ಫೋಕಸ್ ಆನ್ ದ ಚೆಸ್ಟ್ ಮಸಲ್. ಅದ್ರ ಜೊತೆ ಶೋಲ್ಡರ್ನ ಸ್ಟೆಬಿಲೈಸ್ ಮಾಡಿ ಕೋರ್ನ ಒಂದು ಸ್ವಲ್ಪ ಆಕ್ಟಿವೇಟ್ ಮಾಡಿ ಇಟ್ಕೊಂಡ್ರೆ ಲೋವರ್ ಬಾಡಿ ಮೂವ್ ಆಗೋದಿಲ್ಲ. ಸೊ ದೀಸ್ ಆರ್ ದ ಪಾಯಿಂಟ್ಸ್. ನಮ್ಮ ಎರಡನೇ ಮೇಜರ್ ಟಿಪ್ ಏನು ಅಂತಂದರೆ ರೇಂಜ್ ಆಫ್ ಮೋಷನ್. ಸೊ ಮೊದಲನೇದಾಗಿ ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ, ಎಲ್ರಿಗೂ ಡಿಫ್ರೆಂಟ್ ರೇಂಜ್ ಆಫ್ ಮೋಷನ್ ಇರುತ್ತೆ ಬೇಸ್ಡ್ ಆನ್ ದ ಶೋಲ್ಡರ್ ಮೊಬಿಲಿಟಿ, ಸ್ಪೆಸಿಫಿಕ್ಲಿ ಈ ಎಕ್ಸಸೈಸ್ ಒಳಗಡೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇವಾಗ 5ನೇ ಪಾಯಿಂಟ್ ಒಳಗಡೆ ಸೆಟ್ ಮಾಡಿ ವೆನ್ ಎವರ್ ಕಿರಣ್ ಇಸ್ ಡೂಯಿಂಗ್ ದಿಸ್ ಎಕ್ಸಸೈಸ್, ದಿಸ್ ಇಸ್ ಫಾರ್ ಹಿಮ್. ಈ ಪರ್ಟಿಕ್ಯುಲರ್ ಒಳಗಡೆ ಅವ್ನ ಶೋಲ್ಡರ್ ಮೊಬಿಲಿಟಿ ಒಂದು ಸ್ವಲ್ಪ ಚೆನ್ನಾಗಿರೋ ಕಾರಣದಿಂದ ವೆನ್ ಎವರ್ ಹಿ ಟ್ರೈಸ್ ಟು ಗೋ ಪ್ರಾಪರ್ ಆಗಿ ರೇಂಜ್ ಆಫ್ ಮೋಷನ್ ಫುಲ್ ಲೆಂತ್ ಒಳಗಡೆ ಮಾಡ್ತಿದ್ರೆ, ಓಕೆ ಹೋಲ್ಡ್ ಆನ್, ಸ್ಟ್ರೆಚ್ ಮಾಡೋದು ಟ್ರೈ ಮಾಡು. ಸೊ ಗೋ ಬ್ಯಾಕ್, ಸ್ಟ್ರೆಚ್. ಸೊ ವೆನ್ ಹಿ ಟ್ರೈಸ್ ಟು ಸ್ಟ್ರೆಚ್ ಆಫ್ಟರ್ 1 ಪಾಯಿಂಟ್ ಏನಾಗುತ್ತೆ ಅಂತಂದರೆ, ತುಂಬ ಜಾಸ್ತಿ ಸ್ಟ್ರೆಚ್ ಆಗಿ ಈ ಶೋಲ್ಡರ್ ಒಳಗಡೆ ಸ್ವಲ್ಪ ಪೇನ್ ಕಾಣಿಸೋ ಥರ ಬರುತ್ತೆ. ಅಕಸ್ಮಾತ್ ಪೇನ್ ಕಾಣಿಸಿಲ್ಲ ಅಂದರೆ ಹೌ ಟು ಐಡೆಂಟಿಫೈ ದ ರೇಂಜ್ ಆಫ್ ಮೋಷನ್ ಅಂತಂದರೆ, ಒಂದು ಪಾಯಿಂಟ್ ಒಳಗಡೆ ಹೋಗಿ ವೆನ್ ಹಿ ವಾಂಟ್ಸ್ ಟು ಕಮ್ ಬ್ಯಾಕ್ ಅಲ್ಲ, ದೆನ್ ದಟ್ ಬಿಕಮ್ಸ್ ಮೋರ್ ಡಿಫಿಕಲ್ಟ್. ಸೊ ಒಂದು ಸ್ವಲ್ಪ ಜರ್ಕ್ ಥರ ಅನ್ಸುತ್ತೆ. ಸೊ ವೆನ್ ಹಿ ವಾಂಟ್ಸ್ ಟು ಕಮ್ ಬ್ಯಾಕ್ ಆಫ್ಟರ್ ದಟ್ ಒಂದು ಡಿಫೈನ್ಡ್ ರೇಂಜ್ ಆಫ್ ಮೋಷನ್ಗಿಂತ ಜಾಸ್ತಿ ಹಿಂದೆ ಹೋದರೆ ದೆನ್ ಶೋಲ್ಡರ್ ಆ್ಯಕ್ಚುಲಾಗಿ ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಇಲ್ಲಾಂದರೆ ಸ್ಕೆಪ್ಯುಲಾ ಮಸಲ್ಸ್ ಏನಿದೆ ಅಲ್ಲ, ಒಂದು ಸ್ವಲ್ಪ ಜರ್ಕ್ ತೊಗೊಳ್ಳೋದ್ರಿಂದ ಅಲ್ಲಿ ಇಂಜುರಿ ಆಗುತ್ತೆ. ಸೊ ಆಲ್ವೇಸ್ ಏನು ಬೆಟರ್ ಸೊಲ್ಯೂಷನ್ ಏನು ಇದು ಅಂತಂದರೆ, ಸೊ ಕೀಪ್ ಇನ್ ದ ರೇಂಜ್ ಆಫ್ ಮೋಷನ್. ಸೊ ಆದಷ್ಟು ಸ್ಟ್ರೆಚ್ ಮಾಡಿ. ಸೊ ವೆನ್ ಎವರ್ ಯು ಗೋ ಬ್ಯಾಕ್ ಆ್ಯಂಡ್ ಟ್ರೈ ಟು ಸ್ಟ್ರೆಚ್. ಸೊ ಈ ಮೇನ್ ಏನು ಅಂತಂದರೆ, ಚೆಸ್ಟ್ ಮಸಲ್ನ ಸ್ಟ್ರೆಚ್ ಮಾಡೋದು ಮೇಜರ್ ಫೋಕಸ್ ಆಗಿರಬೇಕೆ ಹೊರತು ಆ್ಯಕ್ಚುಲಾಗಿ ತುಂಬಾ ಆರ್ಚ್ ಮಾಡೋದಲ್ಲ. ಸೊ ಇದಕ್ಕಿಂತ ಇನ್ನು ಸ್ವಲ್ಪ ಹಿಂದೆ ಹೋದ್ವಿ ಅಂತಂದರೆ ಅವಾಗೇನಾಗುತ್ತೆ, ಶೋಲ್ಡರ್ ಮೇಲೆ ತುಂಬಾ ಜಾಸ್ತಿ ಪೇನ್ ಬರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಸೊ ಮೇಕ್ ಶೋರ್ ದ ಮೇನ್ ಐಡಿಯಾ ಇಸ್ ಟು ಆ್ಯಕ್ಚುಲಿ ಸ್ಟ್ರೆಚ್ ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಆ್ಯಕ್ಚುಲಿ ಕಾಂಟ್ರಾಕ್ಟ್ ದಟ್
ಪರ್ಟಿಕ್ಯುಲರ್ ಪೆಕ್ ಮಸಲ್ ಏನು ವರ್ಕೌಟ್ ಮಾಡ್ತಿದ್ದೀವಿ ಅದನ್ನು. ಸೊ ನಮ್ಮ ಮೂರನೇ ಮೇಜರ್ ಟಿಪ್ ಏನು ಅಂತಂದರೆ ಆ್ಯಕ್ಚುಲಾಗಿ ಸೀಟ್ ಅಡ್ಜಸ್ಟ್ಮೆಂಟ್. ಸೊ ಎಷ್ಟೊಂದು ಜನ ತಪ್ಪು ಮಾಡ್ತಾರೆ, ಲೈಕ್ ಪ್ರೀವಿಯಸ್ ಯಾರು ಮಾಡಿ ಹೋಗಿರ್ತಾರೋ ಆ ಸೀಟಿಂಗಕ್ಕೆ ಕರೆಕ್ಟ್ ಇರುತ್ತೆ ಅಂತ ಬಂದ್ಬಿಟ್ಟು ಹೆಂಗೆಂಗೋ ಮಾಡ್ಬಿಟ್ಟು ಹೋಗ್ತಾರೆ. ಬಟ್ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಮೊದಲನೇದಾಗಿ 2 ಮೇಜರ್ ಮಿಸ್ಟೇಕ್ಸ್ ತಿಳಿಸ್ಕೊಡ್ತೀನಿ ಸೀಟಿಂಗ್ ಅಡ್ಜಸ್ಟ್ಮೆಂಟ್ ಒಳಗಡೆ. ಅದಾದ ನಂತರ ಪ್ರಾಪರ್ ಆಗಿ ಹೇಗೆ ಸೀಟ್ ಅಡ್ಜಸ್ಟ್ ಮಾಡೋದು ಅಂತ ಕೂಡ ನಾನು ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ವೆನ್ ವಿ ಗೋ ಡೌನ್, ಆ್ಯಕ್ಚುಲಾಗಿ ತುಂಬ ಕೆಳಗಡೆ ಹೋಗಿ ಆ್ಯಕ್ಚುಲಾಗಿ ನಾವೇನಾದರೂ ಈ ಚೆಸ್ಟ್ ಫ್ಲೈನ ಮಾಡ್ತಿದ್ದೀವಿ ಅಂತಂದರೆ ಅವಾಗ ಏನಾಗುತ್ತೆ, ಸೊ ನಿಮ್ಮ ಪ್ರಾಪರ್ ಈ ವರ್ಕಿಂಗ್ ಮಸಲ್ ಏನಿರುತ್ತಲ್ಲ, ಈ ಚೆಸ್ಟ್ ಮಸಲ್, ಆ್ಯಕ್ಚುಲಾಗಿ ಚೆಸ್ಟ್ ಮಸಲ್ ಮೇಲೆ ತುಂಬ ಜಾಸ್ತಿ ಎಂಗೇಜ್ ಆಗ್ತಿರಲ್ಲ. ಬಟ್ ಇಟ್ ವಿಲ್ ಬಿ ಮೋರ್ ಆನ್ ಯುವರ್ ಶೋಲ್ಡರ್ಸ್. ತುಂಬಾ ಶೋಲ್ಡರ್ ಆ್ಯಕ್ಚುಲಾಗಿ ಜಾಸ್ತಿ ಇನ್ವಾಲ್ವ್ ಆಗ್ತಿರುತ್ತೆ. ಅದ್ರ ಜೊತೆ ಚೆಸ್ಟ್ಗೆ ಕೂಡ ತುಂಬ ಕಾಂಟ್ರಾಕ್ಷನ್ ಕೂಡ ಇರಲ್ಲ. ಈವನ್ ಇಫ್ ಹಿ ಹ್ಯಾಸ್ ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್ ಇದ್ರೂ ಕೂಡ ತುಂಬ ಜಾಸ್ತಿ ಎಂಗೇಜ್ ಮಾಡೋದಕ್ಕಾಗೋದಿಲ್ಲ ಚೆಸ್ಟ್ ಮಸಲ್ನ. ಸೊ ಅದೇ ರೀತಿ ಆ್ಯಕ್ಚುಲಾಗಿ ತುಂಬ ಮೇಲೆ ಸೀಟಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನಾದ್ರು ಫ್ಲೈ ಮಾಡ್ತಿದ್ವಿ ಅಂತಂದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಟಾರ್ಗೆಟ್ ಏನಿರುತ್ತಲ್ಲ, ಆ್ಯಕ್ಚುಲಾಗಿ ಚೆಸ್ಟ್ ಇದ್ರೂ ಕೂಡ ನಮ್ಮ ಈ ಲೈಕ್ ಕಾಂಟ್ರಾಕ್ಷನ್ ಪಾಯಿಂಟ್ಗೆ ನಾವೇನಾದ್ರು ಲೈನ್ ಎಳೆದು ನೋಡಿದ್ರೆ ಆ್ಯಕ್ಚುಲಾಗಿ ತುಂಬಾ ಚೆಸ್ಟ್ಗಿಂತ ಕೆಳಗಡೆ ಬರ್ತಿರುತ್ತೆ. ಸೊ ಅದನ್ನು ಕೂಡ ಫೋಕಸ್ ಮಾಡಬೇಕು. ಆಮೇಲೆ ಶೋಲ್ಡರ್ ಆ್ಯಕ್ಚುಲಾಗಿ ತುಂಬಾ ಈ ಸ್ಪೆಸಿಫಿಕ್ ಮೂಮೆಂಟ್ ಒಳಗಡೆ ಡಿಸ್ಎಂಗೇಜ್ ಆಗಿದ್ರೂ ಪ್ರಾಪರ್ ಆಗಿ ಚೆಸ್ಟ್ ಮೇಲೆ ವರ್ಕ್ ಆಗ್ತಿರಲ್ಲ. ಸೊ ಈ ಫುಲ್ ಫೈಬರ್ ರೇಂಜ್ ಏನಿದೆ ಅಲ್ಲ ಆ್ಯಕ್ಚುಲಾಗಿ, ಸೊ ಆ ಫೈಬರ್ ಎಲ್ಲದ್ರ ಮೇಲೆ ವರ್ಕೌಟ್ ಕೂಡ ಆಗ್ತಿರಲ್ಲ. ಸೊ ಅದಕ್ಕೆ ಪ್ರಾಪರ್ ಆಗಿರೋದು ಆ್ಯಕ್ಚುಲಾಗಿ ಯಾವುದು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಇವಾಗ ಈ ಸೀಟಿಂಗ್ ಅಡ್ಜಸ್ಟ್ಮೆಂಟ್ ಏನಿದೆ ಅಲ್ಲ, ಅದು ಪ್ರಾಪರ್ ಆಗಿದೆ ಕಿರಣ್ಗೆ ಸ್ಪೆಸಿಫಿಕ್ಲಿ. ಇವನು ಆ್ಯಕ್ಚುಲಾಗಿ ಈ ಟಾರ್ಸೋ ಹೈಟ್ ಏನಿದೆ ಅಲ್ಲ, ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡೋದ್ರಿಂದ ಹೇಗೆ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ಯಾವಾಗ ನಾವು ಸ್ಕ್ವೀಸ್ ಮಾಡ್ತೀವಲ್ಲ, ಸೊ ಇಫ್ ಯು ಡ್ರಾ ಲೈನ್, ಆ್ಯಕ್ಚುಲಾಗಿ ಇಲ್ಲಿಂದ ಲೈನ್ ಡ್ರಾ ಮಾಡಿದ್ರೆ ದ ಸೆಂಟರ್ ಆಫ್ ದಿಸ್ ಇಟ್ ಶುಡ್ ಆ್ಯಕ್ಚುಲಿ ಪಾಯಿಂಟ್ ಟು ದ ಚೆಸ್ಟ್ ಸೆಂಟರ್ ಒಳಗಡೆ. ಸೊ ದ್ಯಾಟ್ ಚೆಸ್ಟ್ ಸೆಂಟ್ರ್ ಹತ್ರ ಅಂದರೆ ಲೈಕ್ ಈ ಚೆಸ್ಟ್ ಲೆಂತ್ ಏನಿದೆ ಅಲ್ಲ, ಅದರ ಸೆಂಟ್ರ್ ಲೈನಿಗೆ ಆ್ಯಕ್ಚುಲಾಗಿ ಪಾಯಿಂಟ್ ಆಗ್ತಿತ್ತು. ಆಮೇಲೆ ಶೋಲ್ಡರ್ ಲೈನ್ ಕೂಡ ನೀವೇನಾದ್ರು ಚೆಕ್ ಮಾಡಿದ್ರೆ, ಈ ಶೋಲ್ಡರ್ ಲೈನ್ ಏನಿದೆ, ಈ ಶೋಲ್ಡರ್ ಲೈನ್ ಕೂಡ ಆ್ಯಕ್ಚುಲಾಗಿ ಚೆಸ್ಟ್ ಮಿಡ್ ಹತ್ರನೇ ಆ್ಯಕ್ಚುಲಾಗಿ ಕಟ್ ಆಗ್ತಿರೋದ್ರಿಂದ ಮಿಡ್ ಒಳಗಡೆ ಜಾಸ್ತಿ ಟೆನ್ಷನ್ ಬಂತು ಅಂತಂದರೆ ಟೆನ್ಷನ್ ಡಿಸ್ಟ್ರಿಬ್ಯೂಟ್ ಆಗಿ ಈ ಪ್ರಾಪರ್ ಈ ಚೆಸ್ಟ್ ಮಸಲ್ಸ್ ಏನೇನಿದೆ ಅಲ್ಲ, ಅದೆಲ್ಲದ್ರ ಮೇಲೆ ಕೂಡ ಪ್ರಾಪರ್ ಆಗಿ ವರ್ಕ್ ಆಗ್ತಿರುತ್ತೆ. ಸೊ ಆಲ್ವೇಸ್ ಮೇಕ್ ಶೋರ್ ತುಂಬ ಮೇಲೆ ಕೂಡ ಅಲ್ಲ, ಅವಾಗ ತುಂಬ ಮೇಲೋಯ್ತು ಅಂತಂದರೆ ಆ್ಯಕ್ಚುಲಾಗಿ ಕೈ ಶೋಲ್ಡರ್ ಲೈನ್ ಆ್ಯಕ್ಚುಲಿ ತುಂಬ ಮೇಲ್ ಬರುತ್ತೆ. ಅದೇ ರೀತಿ ಶೋಲ್ಡರ್ ಏನಾದ್ರು ತುಂಬ ಕೆಳಗಡೆ ಬರ್ತಿತ್ತು ಅಂತಂದರೆ ಲೋವರ್ ಪೆಕ್ ಮೇಲೆ ವರ್ಕ್ ಆಗ್ತಿರುತ್ತೆ. ಬಟ್ ತುಂಬಾ ರಾಂಗ್ ಪೊಸಿಷನ್ ಅದು. ಅದೇ ರೀತಿ ನೀವೇನಾದ್ರು ಪ್ರಾಪರಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅಂತಂದರೆ ಶೋಲ್ಡರ್ ಲೈನ್, ಅದಾದಮೇಲೆ ಈ ಚೆಸ್ಟ್ ಲೈನ್ ಏನಿದೆ ಅಲ್ಲ, ಮಿಡ್ ಆಫ್ ದ ಚೆಸ್ಟ್ಗೆ ಪ್ರಾಪರಾಗಿ ಪಾಯಿಂಟ್ ಆಗ್ತಿತ್ತು ಅಂತಂದರೆ, ಅದ್ರ ಜೊತೆ ಇನ್ನೊಂದೇನು ಅಂತಂದರೆ ವೆನೆವರ್ ಯು ಟ್ರೈ ಟು ಕಾಂಟ್ರಾಕ್ಟ್ ಮಾಡ್ತಿರೋ ಟೈಮ್ ಒಳಗಡೆ ಹೋಲ್ಡ್ ತುಂಬಾ ಗ್ರಿಪ್ನ ಜಸ್ಟ್ ಟೈಟಾಗಿ ಹೋಲ್ಡ್ ಮಾಡೋದಕ್ಕಿಂತ ಇಫ್ ಯು ಓಪನ್ ಅಪ್ ಯುವರ್ ಆರ್ಮ್ಸ್, ಅದ್ರ ಜೊತೆ ನೀವೇನಾದರೂ ಮಾಡಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಸ್ಕ್ವೀಸ್ ದ ಚೆಸ್ಟ್ ಮಸಲ್ ಈವನ್ ಬೆಟರ್. ಸೊ ನೋಡಿದ್ರಲ್ಲ, 3 ಸಿಂಪಲ್ ಟಿಪ್ಸ್. ಆ್ಯಕ್ಚುಲಾಗಿ ಇದು ಜಸ್ಟ್ ಸ್ಪೆಸಿಫಿಕ್ ಆಗಿ ಈ ಪರ್ಟಿಕ್ಯುಲರ್ ಮಷೀನ್ಗೆ ಅಂತಾನೇ ಅಲ್ಲ, ಎಲ್ಲ ಡಿಫ್ರೆಂಟ್ ಎಕ್ಸಸೈಸಲ್ಲೂ ಕೂಡ ಡಿಫ್ರೆಂಟ್ ಟಿಪ್ಸ್ ಇರುತ್ತೆ. ಬಟ್ ಈ ಸ್ಪೆಸಿಫಿಕ್ ಎಕ್ಸಸೈಸ್ ಒಳಗಡೆ ರೇಂಜ್ ಆಫ್ ಮೋಷನ್ ಮತ್ತು ಪಾಸ್ಚರ್ ಮತ್ತು ಸೀಟ್ ಅಡ್ಜಸ್ಟ್ಮೆಂಟ್ ಏನಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಎಷ್ಟೇ ರೆಪ್ಯುಟೇಷನ್ಸ್, ಎಷ್ಟೇ ಸೆಟ್ಸ್ ಮಾಡ್ತಿದ್ರು ಆ್ಯಕ್ಚುಲಾಗಿ ಗ್ರೋತ್ ಕಾಣಿಸ್ತಿಲ್ಲ ಅಂತಂದರೆ, ಈ ನೀವು ಮಾಡ್ತಿರೋಂಥ ಆ್ಯಕ್ಚುಲಾಗಿ ಫಾರ್ಮ್ ಒಳಗಡೆ, ಪಾಸ್ಚರ್ ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು. ಸೊ ಹೋಪ್ಫುಲಿ ಈ 3 ಟಿಪ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ ಕೇಸ್ ಇಫ್ ಯು ವಾಂಟ್ ಮೋರ್ ವೀಡಿಯೋಸ್ ಲೈಕ್ ದಿಸ್, ಸ್ಪೆಸಿಫಿಕ್ಲಿ ಕಿರಣ್ ಜೊತೆ ಆ್ಯಕ್ಚುಲಾಗಿ ಮಾಡಬೇಕಂತ ಅನ್ಕೊಂಡಿದ್ದೀರಾ, ಆ್ಯಂಡ್ ಇಫ್ ಯು ವಾಂಟ್ ಕಿರಣ್ ಟು ಡೆಮೋನ್ಸ್ಟ್ರೇಟ್ ಮೋರ್ ಆಫ್ ದ ಎಕ್ಸಸೈಸ್, ನಾನು ಆ್ಯಕ್ಚುಲಾಗಿ ನಮ್ಮ ಆ್ಯಪಲ್ಲಿ ಕೂಡ ಕಿರಣ್ದು ಎಷ್ಟೊಂದು ವೀಡಿಯೋಸ್ ಇದೆ. ಬಟ್ ಇನ್ ಕೇಸ್ ಇಫ್ ಯು ವಾಂಟ್ ಮೋರ್ ಎಕ್ವಿಪ್ಮೆಂಟ್ಸ್ ಆ್ಯಕ್ಚುಲಾಗಿ ಈ ರೀತಿ ಡೆಮೋನ್ಸ್ಟ್ರೇಟ್ ಮಾಡೋದು, ಮಿಸ್ಟೇಕ್ಸ್ ಎಲ್ಲ ಬೇಕಾಗಿತ್ತು ಅಂತಂದರೆ ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ದಿಸ್ ಇಸ್ ವಿಟ್ ಕಣಿಗ ರಘು ಆ್ಯಂಡ್ ಕಿರಣ್ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ.